ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ 8th ಕ್ಲಾಸ್ ಮ್ಯಾಥ್ಸ್ FA3 ಎಕ್ಸಾಮ್ ಕ್ವಶನ್ ಪೇಪರನ್ನು ನೋಡೋಣ. 2023. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಬಂದಿವೆ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಇದರದ ಆನ್ಸರ್ಸ್ಗಳನ್ನು ಯಾವ ರೀತಿ ಬರೀಬೇಕು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಈ ಕ್ವಶನ್ ಪೇಪರ್ದಲ್ಲಿ ಹೇಗೆ ಕ್ವಶನ್ಸ್ ಇವೆ ಮತ್ತು ಯಾವ ಪಾಠದಿಂದ ಬಂದಿವೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ನಮ್ಮ ಚಾನಲಲ್ಲಿ ಹೊಸದಾಗಿದ್ದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ. ಹಾಗಾದ್ರೆ ನೋಡೋಣ ಈ ಕ್ವಶನ್ ಪೇಪರ್ದಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಹಾಗಾದರೆ ಒಂದನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಮೇನ್ ಕ್ವಶನ್ ಒಂದು, ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 4 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, 1 ಅಂಕದ ಪ್ರಶ್ನೆಗಳು. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಬ್ಜೆಕ್ಟಿವ್ ಕ್ವಶನ್ಸ್ಗಳಿವೆ. ಒಂದನೇದು, 7ರ ಘನ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 7ರ ಘನ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 7/3 ಮಾಡಿ ನಿಮಗೆ ಆನ್ಸರನ್ನು ಸಿಗತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಆನ್ಸರ್ಸ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ನಿಮಗೆ ಕ್ಲೂ ಹೇಳ್ತಾ ಹೋಗ್ತೀನಿ. ಸೊ ಆ ಕ್ಲೂಗಳನ್ನು ಬಳಸಿ ನೀವು ಆನ್ಸರ್ಸ್ಗಳನ್ನು ತಯಾರು ಮಾಡ್ಬೋದು. ಸೊ ಇಲ್ಲಾದರೆ ವೇಟ್ ಮಾಡಿ, ಬೇಗನೆ ನಾನು ನಿಮಗೆ ಆನ್ಸರ್ಸ್ಗಳನ್ನು ವಿಡಿಯೋನ ಮಾಡ್ತೀನಿ. ಎರಡನೇದು, 2/3 ಅದರ ಘಾತ 5ರ ಆಧಾರ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಧಾರ ಸಂಖ್ಯೆಯನ್ನು ಹೇಳ್ತಾ ಹೋಗಬೇಕು. ಸೊ ಆಧಾರ ಸಂಖ್ಯೆ ಯಾವುದು ಇದೆ ನೋಡಿ, ಇದು ಆಧಾರ ಸಂಖ್ಯೆ ಅಂತ ಕರೀತಾರೆ. ಯಮಕ ಘಾತ ಸೂಚಿ ಅಂತೇಳಿ ಕರೀತಾರೆ. ಹಾಗೆ ಇದರಲ್ಲಿ ಆಧಾರ ಸಂಖ್ಯೆ ಯಾವುದಿದೆ ಅನ್ನೋದನ್ನು ನೀವು ಹೇಳಬೇಕ್ರಿ. ಸೊ ಮುಂದಿನ ಹೋಗೋಣ. 3ನೇ ಪ್ರಶ್ನೆ, 3 ನಾಣ್ಯಗಳನ್ನು ಚಿಮ್ಮಿದಾಗ ದೊರೆಯುವ ಒಟ್ಟು ಫಲಿತಾಂಶ ಎಷ್ಟು? ಸೊ ಇಲ್ಲಿ 3 ನಾಣ್ಯಗಳನ್ನು ಚಿಮ್ಮಿದಾಗ 3 ನಾಣ್ಯಗಳನ್ನು ಚಿಮ್ಮಬೇಕು. 3H 3T ಈ ರೀತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಟೋಟಲ್ ಎಷ್ಟು ಫಲಿತಾಂಶಗಳು ಸಿಗುತ್ತೆ ಅನ್ನೋದನ್ನು ಕ್ವಶನ್ಸ್ ಕೊಟ್ಟಿದ್ದಾರೆ. ಅದರದ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಆನ್ಸರನ್ನು ಬರೀಬೇಕ್ರಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. 4ನೇ ಪ್ರಶ್ನೆ, 24:36ರ ಕನಿಷ್ಠ ರೂಪ ಯಾವುದು ಅಂತ ಕೇಳಿದ್ದಾರೆ. 24 ಮತ್ತು 36 ಯಾವ ಮಗ್ಗಿನಲ್ಲಿ ಇವೆ ಅನ್ನೋದನ್ನು ಮೊದಲು ಕಂಡುಹಿಡಿಯಿರಿ. ಆ ಮಗ್ಗಿಯ ಸಂಖ್ಯೆ ಒಂದೇ ಮಗ್ಗಿಯಲ್ಲಿ ಇರಬೇಕು. ಎರಡು ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿದೆ ನೋಡಿ ಅದರಿಂದ ಭಾಗಿಸಿ, ನಿಮಗೆ ಕನಿಷ್ಠ ರೂಪ ಸಿಗತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವಶನ್ 2 ಕೊಟ್ಟಿದ್ದಾರೆ. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಸೊ 2 × 5 = 10. ಸೊ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಒಟ್ಟು 10 ಅಂಕಗಳು. ಸೊ ಇದನ್ನೇ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡಿ. 5ನೇದು, 675 ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಕಂಡುಹಿಡಿಬೇಕು ಇದನ್ನು? 675 ಮೊದಲು ಏನು ಮಾಡ್ತಾ ಹೋಗಿ ನೀವು ಅದರ ಅಪವರ್ತನಗಳನ್ನು ಕಂಡುಹಿಡಿಯುತ್ತಾ ಹೋಗಿ. ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಬಳಸಬೇಕ್ರಿ. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಮತ್ತು ಅದರ ಏನು ಕಂಡುಹಿಡಿತಾ ಹೋಗಿ ಅಪವರ್ತನಗಳನ್ನು ಕಂಡುಹಿಡಿತಾ ಹೋಗಿ. ಮುಂದಿನ ಪ್ರಶ್ನೆ ಹೋಗೋಣ. ಅಪವರ್ತನ ಕಂಡುಹಿಡಿದು ಇದರಲ್ಲಿ ಯಾವುದು ಜೋಡಿ ಆಗಲ್ಲ ನೋಡಿ ವಿದ್ಯಾರ್ಥಿಗಳ. ಅಪವರ್ತನ ಸಂಖ್ಯೆ ಯಾವುದು ಜೋಡಿ ಆಗಲ್ಲ, ಅದೇ ಕನಿಷ್ಠ ಸಂಖ್ಯೆ ಆಗಿರುತ್ತೆ. 6ನೇ ಪ್ರಶ್ನೆ ಹೋಗೋಣ. 5m ಭಾಗಿಲೆ 5/3 = 5/5. ಆದರೆ m ಬೆಲೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ a/m ಭಾಗಿಲೆ a/n = a/m - n. ಈ ನಿಯಮವನ್ನು ಬಳಸ್ಕೊಳ್ಳಿ. ಸೊ ನಿಮಗೆ ಇದು mದ ಬೆಲೆ ಸಿಗತ್ತೆ. ಸೊ 7ನೇ ಪ್ರಶ್ನೆ ಹೋಗೋಣ. ಕೆಳಗಿನ ದತ್ತಾಂಶಗಳಿಗೆ ಪೈನಕ್ಷೆಯನ್ನು ತೋರಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪೈನಕ್ಷೆಯನ್ನು ತೋರಿಸ್ಬೇಕ್ರಿ. ಪೈನಕ್ಷೆ ಯಾವ ರೀತಿ ತೋರಿಸೋದು ಮತ್ತು ಬೆಲೆಗಳನ್ನ ಹೇಗೆ ತುಂಬುವುದನ್ನು ನೋಡೋಣ. ಅಚ್ಚುಮೆಚ್ಚಿನ ಖಾದ್ಯ ಅಂತ ಹೇಳಿದ್ದಾರೆ. ಉತ್ತರ ಭಾರತೀಯರು, ದಕ್ಷಿಣ ಭಾರತೀಯರು, ಚೈನೀಸ್ ಮತ್ತು ಇತರೆ ಅಂತೇಳಿ ಇಷ್ಟಪಡುವವರ ಸಂಖ್ಯೆ 30, 40, 25, 25 ಕೊಟ್ಟಿದ್ದಾರೆ. ಸೊ ಮೊದಲ ಪ್ರತಿಯೊಂದರದ ಏನು ಕಂಡುಹಿಡಬೇಕು? ಕೇಂದ್ರ ಕೋನನ ನೀವು ಕಂಡುಹಿಡಬೇಕ್ರಿ. 30ರ ಕೇಂದ್ರ ಕೋನ, 40ರದು, 25, 25ರದು ಕೇಂದ್ರ ಕೋನವನ್ನು ಕಂಡುಹಿಡಿದು ಆ ಕೇಂದ್ರ ಕೋನಗಳನ್ನು ಒಂದು ವೃತ್ತವನ್ನು ಎಳೆದು ಆ ವೃತ್ತದಲ್ಲಿ ಕೇಂದ್ರ ಕೋನಗಳನ್ನು ಗುರುತಿಸ್ತಾ ಹೋಗಬೇಕು. ಗುರುತಿಸಿದಾಗ ನಿಮಗೇನು ಸಿಗುತ್ತೆ? ಒಂದು ಪೈನಕ್ಷೆಯನ್ನು ಸಿಗತ್ತೆ. ಸೊ ಈ ರೀತಿ ಪೈನಕ್ಷೆಯನ್ನು ವೃತ್ತದಲ್ಲಿ ತೋರಿಸ್ಬೇಕ್ರಿ. ಕೇಂದ್ರ ಕೋನಗಳನ್ನು ತೋರಿಸೋದು ಪೈನಕ್ಷೆ ಸಿಗತ್ತೆ. 8ನೇ ಪ್ರಶ್ನೆ ಹೋಗೋಣ. ಒಂದು ಬೈಕು 5 ಗಂಟೆಗಳಲ್ಲಿ 330 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ ಅದೇ ಬೈಕು 2 ಗಂಟೆಗಳಲ್ಲಿ ಎಷ್ಟು ದೂರ ಚಲಿಸುತ್ತದೆ ಅಂತ ಕೇಳಿದರೆ. ಇಲ್ಲಿ ಸ್ಪೀಡ್ = ಡಿಸ್ಟೆನ್ಸ್ ಅಪಾನ್ ಟೈಮ್, ದೂರ ಭಾಗಿಲೆ ಕಾಲ ಸೂತ್ರವನ್ನು ಹಚ್ಚಿ ಈ ಲೆಕ್ಕವನ್ನು ನೀವು ಬಿಡಿಸ್ಬೋದು. ಇಲ್ಲಾಂದರೆ ಅನುಪಾತ ಇದೆ ನೋಡಿ, ಅನುಪಾತವನ್ನು ಕೂಡ ಹಚ್ಚಿ ಇದನ್ನು ಈ ಲೆಕ್ಕವನ್ನು ಬಿಡಿಸಬಹುದು ರೀ. 9ನೇ ಪ್ರಶ್ನೆಗೆ ಹೋಗೋಣ. 15 ಜನ ಕೆಲಸಗಾರರು ಒಂದು ಗೋಡೆಯನ್ನು
48 ಗಂಟೆಗಳಲ್ಲಿ ಕಟ್ಟಿದರೆ ಅದೇ ಕೆಲಸವನ್ನು 30 ಗಂಟೆಗಳಲ್ಲಿ ಮುಗಿಸಲು ಎಷ್ಟು ಕೆಲಸಗಾರರು ಬೇಕಾಗಿರ್ತಾರೆ ಅಂತ ಕೇಳಿದರೆ, ಇಲ್ಲಿ ಎ ಅನುಪಾತ ಬಿ ಸಮಾನುಪಾತ ಡಿ ಅನುಪಾತ ಸಿ ಅನುಪಾತ ಡಿ. ಸೊ ಈ ನಿಯಮವನ್ನು ಬಳಸಿ ಇಲ್ಲಿ ಒಂದೇ ಕಡೆ ಏನಾಗಬೇಕು, ಕೆಲಸಗಾರರು ಒಂದು ಕಡೆ ಇದು ಏನು ಗಂಟೆ, ಕೆಲಸಗಾರರು ಎದಿಂದ ಡಿ ದಾಗೆ ಎದವರು ಕೆಲಸಗಾರರು, ಡಿ ಏನಾಗುತ್ತೆ ಅವರ ಗಂಟೆ ಆಗುತ್ತೆ, ಬಿ ಕೆಲಸಗಾರರು ಅವರ ಗಂಟೆ ಏನಾಗುತ್ತೆ ಸಿ ಆಗುತ್ತೆ. ಸೊ ಇಲ್ಲಿ ಈ 4 ಬೆಲೆಗಳನ್ನು ಇಲ್ಲಿ ಒಂದು ಬೆಲೆ ಗ್ಯಾಪ್ ಆಗಿದೆ. ಈಗ ಆ ಬೆಲೆ ಗ್ಯಾಪದಲ್ಲಿ ಎಕ್ಸ್ ಅಂತ ಇಟ್ಟು ಬೆಲೆಗಳನ್ನು ತುಂಬಿದರೆ ಅದು ಅವ್ರು ಕೇಳಿದಂಥ ಕ್ವಶನ್ಗೆ ಆನ್ಸರ್ ನಿಮ್ಗೆ ಸಿಗುತ್ತೆ. ಸೊ ಈ ನಿಯಮವನ್ನು ಬಳಸಿ ನಿಮಗೆ ಬೇಗನೆ ಆನ್ಸರ್ ಸಿಗುತ್ತೆ. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. 3 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 2 ಇವೆ, ಒಟ್ಟು 6 ಅಂಕಗಳು. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಒಂದೊಂದಾಗಿ ನೋಡಿ. 10ನೇ ಪ್ರಶ್ನೆ, ಕೆಳಗಿನವುಗಳನ್ನು ಬಿಡಿಸಿ. ಸೊ ಇಲ್ಲಿ ಕೆಳಗಿನವುಗಳು ಬಿಡಿಸಿ ಅಂತ ಹೇಳಿದರೆ 3 ಅಂಕದ ಪ್ರಶ್ನೆಗಳಿವೆ. ಅದರಲ್ಲಿ ಸಬ್ ಕ್ವಶನ್ಸ್ 3 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ 3 ಕ್ವಶನ್ಸ್ಗಳನ್ನು ಯಾವ ರೀತಿ ಬಿಡಿಸೋದನ್ನು ನೋಡಿ. ಸೊ ಈಗ 1ನೇ ಕ್ವಶನ್ ಏನಿದೆ, 3 ಘಾತ -2 ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳ ನೆನಪಿರಲಿ, ಘಾತ ಸೂಚಿ ಯಾವತ್ತು ಮೈನಸ್ನಲ್ಲಿದ್ದಾಗ ಇದರ ಆನ್ಸರ್ಸನ್ನು ಬೆಲೆಯನ್ನು ಕಂಡುಹಿಡಿಯೋಕೆ ಬರಲ್ಲ. ಸೊ ಹೇಗೆ ಮಾಡಬೇಕು, ಅವಾಗ ಇದರ ಬೆಲೆ ಕಂಡುಹಿಡಿಬೇಕಾಗಿತ್ತಂದರೆ ಇದನ್ನು ಮೊದಲು ಘಾತಾಂಕವನ್ನು ಘಾತ ಸೂಚಿಯನ್ನು ಪ್ಲಸ್ನಲ್ಲಿ ತೊಗೊಂಡ್ಬರ್ಬೇಕು. ಪ್ಲಸ್ನಲ್ಲಿ ತೊಗೋಬೇಕಂದ್ರೆ ಅದನ್ನು ವ್ಯುತ್ಕ್ರಮ ರೂಪದಲ್ಲಿ ಬರೆಯಬೇಕು. ಸೊ 1/3² ಅವಾಗ ನಿಮ್ಗೆ ಇದರದ ಆನ್ಸರನ್ನು ಸಿಗತ್ತೆ. ಸೊ ಎರಡನೇದಲ್ಲಿ ಏನು ಕೇಳಿದ್ದಾರೆ ನೋಡಿ, 1, 4, 9, 6 ಮುಂದೆಲ್ಲ ಜೀರೋಸ್ಗಳನ್ನು ಕೊಟ್ಟಿದ್ದಾರೆ, ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಘಾತಾಂಕ ರೂಪದಲ್ಲಿ ಬರೆದಾಗ ಹೇಗೆ ಬರೀಬೇಕು, 1.496 4ರಿಂದ ಎಷ್ಟು ಸಂಖ್ಯೆಗಳಿವೆ ಪಾಯಿಂಟ್ ಇಟ್ಟಿದ್ದೀರಾ, 1 ಆದ ಕೂಡಲೇ ಪಾಯಿಂಟ್ ಇಟ್ಟಿದ್ದೀರಾ, 4ರಿಂದ ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನು ಕೌಂಟ್ ಮಾಡ್ತಾ ಹೋಗಿ ಅದನ್ನು 10ರ ಘಾತ ರೂಪ ಮ್ಯಾಗದಲ್ಲಿ ಬರೆಯಿರಿ, ನಿಮಗೆ ಇದರದ ಆನ್ಸರ್ ಸಿಗತ್ತೆ. ಸೊ 3ನೇ ಪ್ರಶ್ನೆಗೆ ಹೋಗೋಣ. 32ರ ಘಾತಾಂಕ ರೂಪ ಅಂತ ಕೇಳಿದ್ದಾರೆ. ಸೊ 32ರ ಘಾತಾಂಕ ರೂಪ ಅಂದರೆ ಹೇಗೆ ಬರೀಬೇಕು, ಇಲ್ಲಿ 32ನ್ನು ಈ ರೀತಿ ಬರ್ಕೊಂಡು 2ರಿಂದ ಭಾಗಿಸ್ತಾ ಹೋಗಬೇಕು. ಎಲ್ಲ ಸಂಖ್ಯೆಗಳು 2ರಿಂದ ಭಾಗ ಹೋಗುತ್ತೆ. ಆವಾಗ 2 ಬರೆದು 2 ಸಲ ಬಂದಿದೆ ಅನ್ನೋದನ್ನು ಕೌಂಟ್ ಮಾಡಿ ಇಲ್ಲಿ ಮೇಲೆ ಬರೀರಿ, ನಿಮಗೆ ಏನು ಸಿಗತ್ತೆ, ಇದರದ್ದು ಆನ್ಸರ್ ಸಿಗತ್ತೆ. ಸೊ ಈ ರೀತಿ ಇದನ್ನು 3 ಕ್ವಶನ್ಸ್ಗಳನ್ನು ಬಿಡಿಸಬೇಕು ವಿದ್ಯಾರ್ಥಿಗಳ ಘಾತಾಂಕ ಮತ್ತು ಘಾತ ಸೂಚಿ ಪಾಠದಿಂದ ಬಂದಂಥ ಪ್ರಶ್ನೆ ಇದೆ ಇದು. ಸೊ 11 ಕೊನೆಯ ಪ್ರಶ್ನೆ ಹೋಗೋಣ. ಕೆಳಗಿನ ದತ್ತಾಂಶಗಳಿಗೆ ಅನ್ವಯಿಸುವಂತೆ ಒಂದು ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮನ್ನು ರಚಿಸಿರಿ ಅಂತ ಹೇಳಿದ್ದಾರೆ. ಸೊ ಹಿಸ್ಟೋಗ್ರಾಮನ್ನು ರಚಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಇಲ್ಲಿ. ಸೊ ಫಸ್ಟಿಗೆ ಏನು ಮಾಡಿ ವಿದ್ಯಾರ್ಥಿಗಳೇ, ಗ್ರಾಫ್ನಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ತೆಗೆದುಕೊಳ್ಳಿ. ಸೊ ಎಕ್ಸ್ ಅಕ್ಷದಲ್ಲಿ ಏನಾಗಬೇಕು, 1ನೇ ಕಾಲಮ್ ಬರುತ್ತೆ, ವರ್ಗಾಂತರ ಬರುತ್ತೆ, ವಯಸ್ಸು ಕೊಟ್ಟಿದ್ದಾರೆ, ಶಿಕ್ಷಕರ ಸಂಖ್ಯೆ, 2ನೇ ಕಾಲಮ್ ಆವೃತ್ತಿ ಬರುತ್ತೆ, ಎಫ್ ಬರುತ್ತೆ, ಅದನ್ನು ಶಿಕ್ಷಕರ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಮಾಡಿ, ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ಗೆ ವರ್ಗಾಂತರವನ್ನು ತೋರಿಸ್ತಾ ಹೋಗಿ. 20, 25, 30, 35 ಕಂಟಿನ್ಯೂಸ್ ಇರಬೇಕು. 40, 45 ಎಲ್ಲಿ ಮಟ್ಟ ಇದೆ, ಇದು 50 ಮಟ್ಟ ಇದೆ. ಸೊ ಎಫ್ನಲ್ಲಿ ನೋಡಿ ಎಷ್ಟಿದೆ, 6 ತನಕ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೈಯೆಸ್ಟ್ 6 ಇದೆ, 1 ಸೆಂಟಿಮೀಟರ್ಗೆ ಒಂದೊಂದು ಸಂಖ್ಯೆ ತೋರಿಸ್ತಾಗಿ 1, 2, 3, 4, 5, 6 ಈ ರೀತಿ ಸಂಖ್ಯೆಯನ್ನು ತೋರಿಸಿ 1ನೇ ವರ್ಗಾಂತರ ಇಟ್ಟಿದೆ ನೋಡಿ, 20ರಿಂದ 25 ಇದೆ. ಇಲ್ಲಿ 20ರಿಂದ 25 ಎಲ್ಲಿ ಮಟ್ಟ ಇದೆ ನೋಡಿ, 4 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 4 ಎಲ್ಲಿ ಮಟ್ಟ ಬರುತ್ತೆ ಅಲ್ಲಿ ಓದು, 20ರಿಂದ 25 ಈ ರೀತಿ ಒಂದು ಸ್ತಂಭವನ್ನು ಎಳೆಯಬೇಕು ರೀ, ಕಾಲಮನ್ನು ಎಳೆಯಬೇಕು. ತದನಂತರ 25ರಿಂದ 35 ಹೇಳ್ತಾ ಇದ್ದಾರೆ. ಇದೇ ರೇಖೆಯನ್ನು 25ರ ರೇಖೆಯನ್ನು ಹೆಚ್ಚು ಮಾಡಿಕೊಂಡು 5 ಎಲ್ಲಿ ಬರುತ್ತೆ ಅಲ್ಲಿ ತೋರಿಸಿ ಮತ್ತು 30ಕ್ಕೆ ತಂದು ಸೇರಿಸಬೇಕು. ನೋಡು ಗ್ಯಾಪ್ ಇರಲ್ಲ ರೀ, ಹಿಸ್ಟೋಗ್ರಾಮ್ನಲ್ಲಿ ಸ್ತಂಭಗಳ ನಡುವೆ ಗ್ಯಾಪ್ ಇರಲ್ಲ, ಹಿಂಗೆ ಕಂಟಿನ್ಯೂಸ್ ಬರ್ತಾ ಹೋಗುತ್ತೆ. ಈ ರೀತಿ ನೀವು ಏನು ಮಾಡಬೇಕು ರೀ, ಹಿಸ್ಟೋಗ್ರಾಮನ್ನು ತೋರಿಸ್ಬೇಕು. ವಿದ್ಯಾರ್ಥಿಗಳೇ ಈ ವಿಡಿಯೋನಲ್ಲಿ ಇಷ್ಟೇ ಸಾಕ್ರಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಇದರ ಮುಂದಿನ ಭಾಗ ಅಂದರೆ ಇದರ ಆನ್ಸರ್ಸ್ಗಳನ್ನು ತೊಗೊಂಡು ಬರ್ತೀನಿ. ಅಲ್ಲಿ ಮಟ್ಟ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.